ಗದಗದ ಲಕ್ಕುಂಡಿ ಉತ್ಖನನದಲ್ಲಿ ದಿನಕ್ಕೊಂದು ಅಚ್ಚರಿ ಕಾಣಸಿಗ್ತಾ ಇದೆ. ವೀರಭದ್ರೇಶ್ವರ ದೇಗುಲ ಎದುರು ನಡೀತಾ ಇರುವಂತಹ ಉತ್ಖನನ. ಕಪ್ಪು ಶಿಲೆಯಲ್ಲಿನ ಕೆತ್ತನೆಯ ಬೋಧಿಗೆ ಈಗ ಪತ್ತೆಯಾಗಿದೆ. ಬೋಧಿಗೆ ಕಲ್ಲು ಮೇಲೆತ್ತಿ ಪರೀಕ್ಷೆಯನ್ನ ನಡೆಸಿದ್ದಾರೆ ಇಲಾಖೆ. ಕಮಾನಿನ ಮೇಲ್ಭಾಗಕ್ಕೆ ಅಳವಡಿಸುವುದಕ್ಕೆ ಬಳಸುವಂತ ಕಲ್ಲು ಇದು. ಮೊನ್ನೆ ಶಿಲಾಯುಗದ ಮಾದರಿಯ ಕಲ್ಲು ಪತ್ತೆಯಾಗಿತ್ತು. ನಾಗಮಣಿ ಸಹಿತ ನಾಗರ ಹೆಡೆ ಇರುವ ಕಲ್ಲಿನ ಮಾದರಿ ಪತ್ತೆಯಾಗಿತ್ತು. ಕಲ್ಲಿನ ಬಗ್ಗೆ ಮಾಹಿತಿಯನ್ನ ಪುರಾತತ್ವ ಇಲಾಖೆ ಕಲೆ ಹಾಕ್ತಾ ಇದೆ. ಮತ್ತಷ್ಟು ಅವಶೇಷಗಳ ಪತ್ತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿತ್ತು. ನಿಧಿ ಸಿಕ್ಕ ನಂತರ ಉತ್ಖನನ ಕಾರ್ಯ ಪ್ರಾರಂಭ ಆಗಿದೆ. ಅದಾದ ಬಳಿಕ ದಿನಕ್ಕೊಂದು ಅಚ್ಚರಿ ಅನ್ನುವ ಹಾಗೆ ಪುರಾತನ ಕಲ್ಲುಗಳು ಪತ್ತೆಯಾಗ್ತಾ ಇದೆ. ನಾಗಮಣಿ ಇರುವಂತಹ ನಾಗರ ಕಲ್ಲು ಪತ್ತೆಯಾಗಿತ್ತು. ಇದೀಗ ಮತ್ತೊಂದು ಕಲ್ಲು ಪತ್ತೆಯಾಗಿದೆ. ಲಕ್ಕುಂಡಿಯ ಉತ್ಖನನದಲ್ಲಿ ಬಹಳಷ್ಟು ಕೌತುಕದ ವಿಷಯಗಳು ಕಂಡುಬರ್ತಾ ಇದೆ. ಕಳೆದ 3-4 ದಿನದಿಂದ ನಡೀತಾ ಇರತಕ್ಕಂತಹ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಬಹಳಷ್ಟು ಕಲ್ಲಿನ ಶಿಲಾಶಾಸನಗಳು, ಮೂರ್ತಿಗಳು, ವಿವಿಧ ಆಕಾರದ ಶೈಲಿಯ ಕಲ್ಲುಗಳು ಕಂಡುಬರ್ತಾ ಇದೆ. ಅದರಲ್ಲೂ ಈ ಬೋಧಿಗೆ ಅನ್ನೋ ಒಂದು ಪರ್ಟಿಕ್ಯುಲರ್ ಕಲ್ಲು ಇವತ್ತು ಸಿಕ್ಕಿರ್ತಕ್ಕಂಥದ್ದು. ಈ ಕಲ್ಲನ್ನು ಕಂಬದ ಮೇಲ್ಭಾಗದಲ್ಲಿ ಇದನ್ನು ಅಳವಡಿಸಲಾಗುತ್ತೆ. ಕಂಬದ ಸಿಂಗಾರ ಮಾಡಲಿಕ್ಕೆ ಬಳಸಲಾಗುತ್ತೆ. ಉದಾಹರಣೆಗೆ ತಾವು ಅಲ್ಲಿರ್ತಕ್ಕಂತಹ ಪುಷ್ಕರಣಿಗೆ ಇರ್ತಕ್ಕಂತಹ ಕಲ್ಲನ್ನು ಗಮನಿಸ್ಬೋದು. ಬೋಧಿಗೆ ಅಂಥೇಳಿ ಮಧ್ಯಭಾಗದಲ್ಲಿ ಏನು ಕಲ್ಲಿದೆ ಆ ಕಲ್ಲನ್ನು ಈ ಬೋಧಿಗೆ ಅಂಥೇಳಿ ಕರೆಯಲಾಗುತ್ತೆ. ಅದರ ಕೆಳಭಾಗನ ಸಿಂಬಿ ಅಂತ ಹೇಳಿ ಕರೆಯಲಾಗುತ್ತೆ. ಮೇಲ್ಭಾಗ ಬೋಧಿಗೆ, ಅದರ ಮೇಲೆ ಒಂದು ಲಂಬವಾದ ಕಲ್ಲನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಈ ರೀತಿ ದೇವಸ್ಥಾನಕ್ಕೆ ಬಳಸ್ತಕ್ಕಂತಹ ಕಲ್ಲಿನ ಏನು ಮಂಟಪ ಇರುತ್ತೆ, ಆ ಮಂಟಪದ ಸಿಂಗಾರಕ್ಕೆ ಆ ಕಲ್ಲನ್ನು ಬಳಸಲಾಗುತ್ತೆ. ಇದು ಯಾವ ಕಾಲದ್ದು ಅನ್ನೋದು ಕೂಡ ಈಗ ಕುತೂಹಲ ಬಂದಿರತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಪ್ರಾಚಾವಶೇಷಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದನ್ನು ದಾಖಲೀಕರಣ ಕೂಡ ಮಾಡಲಾಗುತ್ತೆ. ಪುಸ್ತಕದಲ್ಲಿ ಇದನ್ನು ಯಾವ ರೀತಿಯಲ್ಲಿ ದೊರಕಿತ್ತು ಅನ್ನೋದು ಕೂಡ ದಾಖಲೀಕರಣ ಆಗುತ್ತೆ. ತಾವೇನು ಗಮನಿಸ್ತಾ ಇದ್ದೀರಿ, ಎ ಭಾಗ ಹೀಗೆ 4 ಭಾಗ, ಎ, ಬಿ ಮತ್ತು B1, B2 ಅನ್ನೋ 4 ಭಾಗಗಳಾಗಿ ಇಲ್ಲಿ ಉತ್ಖನನವನ್ನು ಮಾಡಲಾಗ್ತಾ ಇದೆ. ಇದು ಈ ಕಲ್ಲು ದೊರೆತಿರ್ತಕ್ಕಂಥದ್ದು ಈ ಎ ಅನ್ನೋ ಒಂದು ಭಾಗದಲ್ಲಿ. ಇದೇ ಭಾಗದಲ್ಲಿ ಶಿವಲಿಂಗದ ಪೀಠ ಕೂಡ ಪತ್ತೆಯಾಗಿತ್ತು. ಈಗ ಅದೇ ಭಾಗದಲ್ಲಿ ಈ ಬೋಧುಗಲ್ಲು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಅನೇಕ ಕುತೂಹಲವನ್ನು ಮೂಡಿಸಿದೆ. ಜೊತೆಗೆ ಇದೇ ಭಾಗದಲ್ಲಿ ನಾಗರ ಕಲ್ಲಿರ್ತಕ್ಕಂಥದ್ದು ಪತ್ತೆಯಾಗಿತ್ತು. ಅನೇಕ ವಿಚಿತ್ರ ಆಕಾರದ ಕಲ್ಲುಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದು ಮುಂದಿನ ಉತ್ಖನನಕ್ಕೆ ಒಂದಿಷ್ಟು ಇಂಬು ನೀಡುವಂತಾಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.